ಅಂದ್ರೆ ಗುರುವಿನಕ್ಕಿಂತ ಅಧಿಕರು ಯಾರು ಇಲ್ಲ. ನಗರೋರ್ ಆಗ್ಯದದು. ನ ಗುರುರ್ ಅಧಿಕಂ, ಗುರುವಿನಕ್ಕಿಂತ ಅಧಿಕಾರಿ ಯಾರು ಇಲ್ಲ. ಯಾಕಂದ್ರ ಹರ ಮುನಿದರು ಗುರು ಕಾಯವ, ಗುರು ಮುನಿದರು ಹರ ಕಾಯಲಾರ. ಇದು ವಾಕ್ಯದ. ಯಾಕಂದ್ರ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಗುರುಸ್ಥಾನೇ ವಿನಶ್ಯತಿ. ಗುರುಸ್ಥಾನೇ ಕೃತಂ ಪಾಪಂ ವಜ್ರಲೇಖೋ ಭವಿಷ್ಯತಿ. ಅಂದ್ರ ಅನ್ಯಕ್ಷೇತ್ರ ಎಲ್ಲೋ ಪಾಪ ಮಾಡ್ಯಾನ, ಆ ಪಾಪ ಎಲ್ಲಿ ಕಳೀತದಪ್ಪ ಅಂತ ಕೇಳಿದ್ರೆ ಪುಣ್ಯಕ್ಷೇತ್ರೇ ವಿನಶ್ಯತಿ. ಗಂಗಾ ಸ್ನಾನ ಮಾಡು, ವಿಶ್ವನಾಥನ ದರ್ಶನ ಮಾಡು, ರಾಮೇಶ್ವರ ದರ್ಶನ ಮಾಡು, ಆ ಪಾಪ ನಿವೃತ್ತಿ ಆಗ್ತದೆ. ಇನ್ನ ಆ ಪುಣ್ಯ ಸ್ಥಾನದಲ್ಲಿ ಇದ್ಕೊಂಡೇ ಪಾಪ ಮಾಡಿದನಂದ್ರೆ ಆ ಪಾಪ ಎಲ್ಲಿ ಹೋಗ್ತದಪ್ಪ ಅಂತ ಕೇಳಿದ್ರೆ ಗುರುಸ್ಥಾನೇ ವಿನಶ್ಯತೆ. ಗುರುಸ್ಥಾನದಲ್ಲಿದ್ದುಕೊಂಡು ಗುರು ಸೇವಾದಿಗಳನ್ನು ಮಾಡಿದ್ರೆ ಆ ಪುಣ್ಯ ಕ್ಷೇತ್ರದಲ್ಲಿ ಏನು ಪಾಪ ಆಗಿತ್ತು ಆ ಪಾಪ ನಿವೃತ್ತಿ ಆಗ್ತದೆ. ಇನ್ನು ಒಂದು ವೇಳೆ ಗುರುಸ್ಥಾನದಲ್ಲಿ ಇದ್ದುಕೊಂಡೇ ಪಾಪ ಮಾಡಿದನಂದ್ರ, ಯಾಕಂದ್ರೆ ಇದು ನಾರದರಿಗೆ ಬಂದಿತ್ತಿದು. ಏನಂತ? ಗುರುಗಳು ಯಾಕವರು ಇಳಿಗ್ಯಾರೋರು ಅಂತ ಹಿಂಗದ ಕೀಳು ಭಾವ ಬಂದದ್ದರಿಂದ ಅವನಿಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರದು ಪಾಪ ಬಂದಿತ್ತು. ಅದು ವಜ್ರಲೇಖೋ ಭವಿಷ್ಯತಿ. ಅದು ಮತ್ತೆ ಎಲ್ಲಿ ಬರ್ಬೇಕದು? ಅದು ಯಾರೇ ಕಳೀತಾರಂದ್ರೆ ಯಾರು ಕಳೆಯಂಗಿಲ್ಲ ಅದನ್ನ. ಅದು ಮತ್ತೆ ಗುರುವಿಗೆ ಶರಣ ಆಗತ್ತಾ ಅಂದ್ರೆ ಅದು ಗುರುವಿನಿಂದಲೇ ಹೋಗ್ತದೆ. ಅದಕ್ಕೆ ನ ಗುರುರೋಧಿಕಂ, ನಗೋರಲ್ಲ, ಗುರುವಿನಕ್ಕಿಂತ ಅಧಿಕರು ಯಾರು ಇಲ್ಲ ಅಂತ ಎಷ್ಟು ಕೇಳುದ್ರಪ್ಪ. ತಾವು ಒಪ್ಕೋತಿರೋ ಹ್ಯಾಂಗ್ ಮಾಡ್ತಿರೋ ತಮಗೆ ಬಿಟ್ಟದ್ದು. ನಮಸ್ಕಾರ ರೀ.